ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾವನವರಂಥ ಒಳ್ಳೆ ವ್ಯಕ್ತಿಗೆ ಏನೂ ಆಗಬಾರ್ದು. ಹಾಸ್ಪಿಟಲಿಂದ ಹುಷಾರಾಗಿ ಮನೆಗೆ ಬರಬೇಕು. ರಾಧಿಕಾ, ಪರಿಸ್ಥಿತಿ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ ಅತ್ತೆ. ಅಪ್ಪಂಗೇನು ಆಗ್ಬಾರ್ದು, ಅಪ್ಪಂಗೇನು ಆಗ್ಬಾರ್ದು. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ನಿಮ್ಮಪ್ಪ ಹಾಸ್ಪಿಟಲ್ ಇರ್ಬೇಕಾದ್ರೆ ಹೀಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ಎಲ್ಲವನ್ನೂ ಆ ಭಗವಂತನೇ ನೋಡ್ಕೋತಾನೆ. ಆದ್ರೂ ಅಣ್ಣನ್ಗೆ ಇಷ್ಟು ದೊಡ್ಡ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ನನಗೆ ಯಾವತ್ತೂ ಹೇಳಲೇ ಇಲ್ವಲ್ಲಮ್ಮ. ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಸಡನ್ ಆಗಿ ಗೊತ್ತಾದ ತಕ್ಷಣ ನನಗಂತೂ ತಡೆಯೋಕೆ ಆಗ್ಲಿಲ್ಲ. ಸಂತೋಷನ ಎಲ್ಲರಿಗೂ ಹಂಚ್ಕೋಬೇಕು, ನೋವನ್ನ ಯಾರಿಗೂ ಹೇಳ್ಕೋಬಾರ್ದು ಅಂತ. ಅವ್ರ ಆರೋಗ್ಯದ ಬಗ್ಗೆ ಯಾರಿಗೂ ಹೇಳ್ಬಾರ್ದು ಅಂತ ತಡೆದಿದ್ರು ಅತ್ತೆ. ಪ್ರಿಯಾಗೂ ಕೂಡ ಇವತ್ತೇ ಗೊತ್ತಾಗಿತ್ತು. ಅಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ ನಮಗ್ ಮೊದಲೇ ಗೊತ್ತಿದ್ದಿದ್ರೆ ಅಮೆರಿಕ ಕಳ್ಸಾದ್ರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೆ. ಲುಕೇಮಿಯಾ ಅಂತ ಗೊತ್ತಾಗೋ ಹೊತ್ತಿಗೆ ಅಡ್ವಾನ್ಸ್ ಸ್ಟೇಜ್ ನಲ್ಲಿತ್ತು ಅತ್ತೆ. ಕಾಯಿಲೆ ವಾಸಿಯಾಗೋ ಅವಕಾಶ ಏನಾದ್ರೂ ಇದ್ದಿದ್ರೆ ಅಮ್ಮ ರಾಧಿಕಾ, ನೀವಿಬ್ರು ಏನೂ ತಿಂದಿಲ್ಲ, ಸ್ವಲ್ಪನಾದ್ರೂ ತಿನ್ಬೋದಲ್ಲಮ್ಮ. ಬೇಡ, ಏನು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ನಿಂಬೆ ಹಣ್ಣಿನ ಪಾನಕಾದ್ರೂ ಕುಡಿಯಮ್ಮ. ಕೈಲಾಶ್, ಪ್ರಿಯಾ ಇನ್ನೂ ಬಂದಿಲ್ವಾ? ಬಂದಿಲ್ಲ.
ಸರಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಮೊದಲಿಗೆ ಅನ್ನ ಕೊಡುವಂತ ಈ ಭೂತಾಯಿಗೆ ನಮಸ್ಕಾರ ಮಾಡೋಣ. ಈ ವಾತಾವರಣದಲ್ಲಿ ಹಳ್ಳಿ ಉಸಿರಾಡ್ತಾ ಇದೆ. ಅನ್ನ ಕೊಡುವಂತ ಭೂಮಿ ಚೆನ್ನಾಗಿದ್ರೆ ಸಾಕು ಅನ್ನೋದೇ ರೈತನ ಅಭಿಲಾಷೆ. ನಮ್ಮ ಜೋಡಿಗಳು ಕೊಟ್ಟ ಹಳ್ಳಿ ಕರ್ತವ್ಯವನ್ನ ಮುಗಿಸ್ಕೊಂಡು ಮತ್ತಷ್ಟು ಹಳ್ಳಿ ದುಡಿಮೆಗೆ ಬರ್ತಾ ಇದ್ದಾರೆ. ಈ ದುಡಿಮೆ ನಮ್ಮ ಜೋಡಿಗಳಿಗೆ ಇನ್ನಷ್ಟು ಹಳ್ಳಿ ದಾಂಪತ್ಯವನ್ನ ಕಳಿಸುತ್ತೆ, ಅವರ ಅನ್ಯೋನ್ಯತೆಯನ್ನ ಹೆಚ್ಚು ಮಾಡುತ್ತೆ. ಯಾಕಂದ್ರೆ ಪ್ರತಿ ದುಡಿಮೆಯನ್ನ ಹಂಚಿ ಬದುಕೋದೆ ಹಳ್ಳಿ ದಾಂಪತ್ಯದ ಯಶಸ್ಸಿನ ಗುಟ್ಟು. ಬನ್ನಿ, ಈ ಹಳ್ಳಿ ದುಡಿಮೆಯನ್ನ ಇವತ್ತು ಕೂಡ ಮುಂದುವರಿಸೋಣ. ಈ ನಮ್ಮ ಗದ್ದೆ ಬಯಲಿಗೆ ನಮ್ಮೆಲ್ಲರ ಪ್ರೀತಿಯ ಬೀಗರನ್ನ ಸ್ವಾಗತ ಮಾಡೋಣ. ಸ್ವಾಗತಿಸಿ. ಇವರು ಅವ್ವನ ಅಕ್ಕರೆ ತೋರಿಸ್ತಾರೆ, ಕನ್ನಡವನ್ನ ಬಾಯಿ ತುಂಬಾ ಮಾತಾಡೋ ಮಾಳವಿಕಾ ಅವಿನಾಶ್ ಮೇಡಮ್. ಹಾಗೂ ಬರ್ತಾ ಇದ್ದಾರೆ ನಮ್ಮ ಜೋಡಿಗಳ ಮುದ್ದಿನ ಅಣ್ಣ, ಹಳ್ಳಿ ಚೆಲುವ ಜೋಡಿ ನಂಬರ್ 1ಗೆ ಇವರೇ ವೈಭವ. ಸ್ವಾಗತಿಸಿ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಹಾಡು ತಂದಾನ, ಹಳ್ಳಿ ಪಾಡು ತರಣ, ನಮ್ ಭೂತಾಯಿ ಬ್ಯಾಡ ಅಂಬುತ್ತಾಳೆ ಬೇಡ ಭಾವನ. ಅಯ್ಯೋ ಮಾಳವಿಕಾ ಮೇಡಮ್ ಅವ್ರೆ, ನಿಮ್ದು ಬ್ಲೂ ಟೀ. ನಮ್ ಟೀಮ್ ಕ್ಯಾಪ್ಟನ್ ಹಿಂಗ ಆಗ್ಬಿಟ್ರೆ ಹೆಂಗೆ ನಾವು? ನೀಲಿ ಬಣ್ಣದ ಟೀಮ್ ಜೊತೆ ಹಸಿರು ಬಣ್ಣದ ಹಳ್ಳಿ ಹುಡುಗಿಯಲ್ಲಿ ಅದ್ಭುತವಾಗಿ ಕಾಣ್ತಾ ಇದ್ದೀರಾ ನೀವು. ವೆಲ್ಕಮ್ ಟು ದ ಶೋ ಮೇಡಮ್. ಕಡಗ, ಕಾಲ್ಗೆಜ್ಜೆ, ಯಪ್ಪ ಸೂಪರ್. ಇದು ನಮ್ ಟೀಮ್ ಕ್ಯಾಪ್ಟನ್ ಅಂದ್ರೆ ಹಿಂಗೆ. ಇಷ್ಟು ದಿವಸ ನೀವು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ರಿ. ಈಗ ಈ ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ನಿಮ್ಮ ಜೊತೆ ನಿಮ್ಮ ಬ್ಲೂ ಟೀಮ್ ಇದೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇಗೆ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ ನೀವು? ಇಲ್ಲಿ ಸುತ್ತ ಸೇರಿರೋ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಿಮ್ಮ ಪ್ರೀತಿಗೆ ಧನ್ಯವಾದ. ನಮ್ಮೆಲ್ಲರ ಮೇಲೆ, ನಮ್ಮ ಜೋಡಿ ನಂಬರ್ 1 ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರ್ಲಿ, ನಿಮ್ಮ ಹಾರೈಕೆಗಳು ಹೀಗೆ ಇರ್ಲಿ. ಅದ್ರ ಜೊತೆಗೆ ನಾವ್ ರೆಡಿ. ನೀಲಿ ನೀವ್ ಗೆಲ್ಲಿ ಅಂತ. ನೋಡಿದ್ರ ಸ್ಲೋಗನ್ ಹೇಗಿದೆ ಅಂತ. ರಾಸಬದ್ಧವಾಗಿ ತಮ್ಮ ಸ್ಲೋಗನ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಕೆಂಪು ಆಲ್ವೇಸ್ ನಮ್ದೇ ಕಪ್ಪು. ಕೆಂಪು ಆಲ್ವೇಸ್ ನಮ್ದೇ ಕಪ್ಪು. ಏನಿದೆ ಸ್ಲೋಗನ್, ಸೂಪರ್. ಕೆಂಪು ಆಲ್ವೇಸ್ ನಾವ್ ಯಾವಾಗ್ಲೂ ತಂಪು. ನಾವು ಪ್ರಾಸ ಹೊಡಿಯಲ್ಲ, ಕಪ್ ಗೆದ್ಬಿಟ್ಟು ತೋರಿಸ್ತೀವಿ. ಕೆಂಪು ನಮ್ ಭಾಷೆ ಅಂದ್ರೆ ಯಾವತ್ತು ಕಂಪು. ನಾವು ಕೂಲ್ ಬ್ಲೂ. ಕೂಲ್ ಬ್ಲೂ. ರೆಡ್ಡು ಯಾವತ್ತು ಹೆಡ್ಡು. ಈ ಸ್ಲೋಗನ್ ಇಲ್ಲೇ ಹೋಗ್ತಾ ಇದೆ ಎಲ್ಲ. ನಿಮ್ಗೆ ಹೇಳ್ಕೊಂಡ್ಲಾ? ನೀಲಿ ಯಾವಾಗೂ ತೇಲಿ. ನೀಲಿ ನೀವ್ ಯಾವಾಗ್ಲೂ ಅದೇನೋ ರೆಡ್ಡು ಹೆಡ್ಡು. ಹಲೋ, ಆಲ್ವೇಸ್ ವಿ ಆರ್ ಗುಡ್. ಹೆಡ್ಡು ಆಲ್ವೇಸ್ ಹೆಡ್ಡು. ಹುಷಾರು, ಬಂದಿತ್ತು ಎಲ್ಲ ಕಡೆ ಬ್ಲಡ್. ನೀಲಿ ಸ್ವಲ್ಪ ನೋಡ್ಕೊಂಡು ತೇಲಿ. ನೀಲಿ ಆಲ್ವೇಸ್ ಜಾಲಿ. ಓಕೆ ಓಕೆ ಓಕೆ, ಸವಾಲಿಗೆ ಸವಾಲಾಗಿದೆ. ಈಗ ನಮ್ಮ ಹಳ್ಳಿ ದುಡಿಮೆಯನ್ನ ಆರಂಭ ಮಾಡುವಂತ ಸಂದರ್ಭ ಬಂದಾಗಿದೆ. ಮೊದಲನೇ ಹೆಜ್ಜೆ ಉಳಿಮೆ. ಅನ್ನ ಕೊಡುವ ದಾತ ರೈತನ ತೋಳಿಗೆ. ಪ್ರತಿಯೊಬ್ಬ ರೈತನು ಬೆವರು ಸುರಿಸಿ ಉತ್ತು ಬಿತ್ತಾಗ ಮಾತ್ರ ಬೆಳೆ ಸಿಗೋದು. ಇಡೀ ದೇಶಕ್ಕೆ ಅನ್ನ ಕೊಡುವಂತ ಸಂತೃಪ್ತಿ ಆ ರೈತನಿಗೆ ಸಿಗತ್ತೆ. ಇಲ್ಲಿ ನಾವು ಕೂಡ ಒಂದು ಉಳಿಮೆಯನ್ನ ಮಾಡ್ತಾ ಇದೀವಿ. ಸೊ ನಮ್ಮ ಜೋಡಿಗಳು ಅವ್ರಿಗೆ ನೇಗಿಲು ಸಿಗುತ್ತೆ, ಅವರು ಉಳಿಮೆಯನ್ನ ಮಾಡ್ತಾರೆ. ನಮ್ಮ ಮಾಳವಿಕಾ ಮೇಡಮ್ ಅವರ ಟೀಮ್ ಇಂದ ಉಳಿಮೆಗೆ ಬರ್ತಾ ಇರುವಂತ ಜೋಡಿ ಭವಾನಿ ಸಿಂಗ್ ಅಂಡ್ ಪಂಕಜ ಅಂಡ್ ಪ್ರೇಮ್ ಸರ್ ಅವರ ರೆಡ್ ಟೀಮ್ ಇಂದ ಬರ್ತಾ ಇರುವಂತ ಜೋಡಿ ಪ್ರಣವ್ ಅಂಡ್ ನೇಹಾ ಪಟೇಲ್. ಅಬ್ಬಾ, ತೊಡೆ ತಟ್ಟಿ ಹೆಂಗೆ ಕಾಯ್ತಾ ಇದಾರೆ ಕಾಂಪೀಟ್ ಮಾಡೋದಕ್ಕೆ ಇಬ್ರು, ಮಾಳವಿಕಾ ಮೇಡಮ್ ಅವರು, ಪ್ರೇಮ್ ಅವರು. ಸೂಪರ್. ನಿಮ್ಮ ಜೋಶಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಈಗ
ರೂಲ್ಸ್ ಏನು ಅಂತ ಹೇಳ್ಬಿಡ್ತೀನಿ. ನೀವು ನಿಂತ ಜಾಗದಿಂದ ಆ ಕೊನೆಯವರೆಗೆ, ಆ ಜಮೀನಿನ ಆ ಕೊನೆಯವರೆಗೆ ಉಳುಮೆ ಮಾಡ್ತಾ ಹೋಗ್ಬೇಕು. ಮತ್ತೆ ನೀವು ವಾಪಸ್ ಬರ್ತಾ ಇಲ್ಲಿಗೆ ಬಂದು ಸೇರ್ಕೋಬೇಕು. ಓಕೆನಾ? ಅಂಡ್ ನಿಮ್ಗೆ ಸಹಾಯ ಮಾಡೋದಿಕ್ಕೆ 2 ರೈತರನ್ನ ಕೂಡ ನಾವು ನಿಮ್ ಜೊತೆ ಕೊಡ್ತಾ ಇದೀವಿ. ನೀವು ಎಷ್ಟು ಚೆನ್ನಾಗಿ ಉಳುಮೆ ಮಾಡಿದೀರಾ ಅಂತ ಆ ರೈತರೇ ನೋಡಿ ಹೇಳ್ತಾರೆ, ಅವರೇ ಡಿಸೈಡ್ ಮಾಡ್ತಾರೆ. ಓಕೆನಾ? ಈಗ ಆ ರೈತರನ್ನ ಇಲ್ಲಿ ಬರ್ಮಾಡ್ಕೊಳ್ಳೋಣ. ಸ್ವಾಗತಿಸಿ ಕುಮಾರಣ್ಣ ಹಾಗೂ ನಾಗರಾಜಣ್ಣ. ಕುಮಾರಣ್ಣ ಅವರು ಬ್ಲೂ ತಂಡದಲ್ಲಿದ್ದಾರೆ ಹಾಗೂ ನಾಗರಾಜಣ್ಣ ಅವರು ರೆಡ್ ತಂಡದಲ್ಲಿ ಇದ್ದಾರೆ. ಸೊ ಶುರು ಮಾಡೋಣ. ರೈತನ ತೋಳಿಗೆ ಕೊಡೋ ಜೀವ. ನಿಮ್ಮ ನೇಗಿಲ ಉಳುಮೆ ಈಗ ಶುರು. ಉಳುಮೆ ಮಾಡೋದು ಕೌಂಟ್ ಆಗುತ್ತೆ. ಸೂಪರ್ ಸೂಪರ್. ಈ ನೇಗಿಲ ಉಳುಮೆಯಲ್ಲಿ ಈಗ ಇಲ್ಲಿ 2 ರೈತರಿದಾರಲ್ಲ, ಕುಮಾರಣ್ಣ ನಾಗರಾಜಣ್ಣ ಅವರು ಇದನ್ನ ನೋಡಿ ತೀರ್ಮಾನ ಮಾಡಿ ಹೇಳ್ಬೇಕು ಯಾರು ಕರೆಕ್ಟ್ ಆಗಿ ಸಾಲು ಸರಿಯಾಗಿ ಹೋಗಿ ಬಂದಿದೆ ಅಂತ. ಓಕೆನಾ? ನಮ್ದೇ ಸರ್. ನಿಮ್ದೇ ಸ್ಟ್ರೈಟ್ ಇರೋದು ಕರೆಕ್ಟ್ ಆಗಿ. ಪೈಪ್ ಹಾಕೋದೇ ಬೇಡ, ಹಂಗೆ ನೀರು ಬಿಡ್ಬೋದು ನಾವು. ನೋಡಿ ಕುಮಾರಣ್ಣ ಅವರೇ, ನೀವ್ ಹೇಳಿ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆಯಾ? ಅವರೇ ಕರೆಕ್ಟ್ ಆಗಿ ಬಂದಿರೋದಾ? ಕರೆಕ್ಟ್ ಆಗಿ ಬಂದಿರೋರು. ನಮ್ಮ ನೇಗಿಲ ಉಳುಮೆಯ ಮೊದಲನೇ ಸುತ್ತಿನಲ್ಲಿ ಪ್ರಣವ್ ಅಂಡ್ ನೇಹಾ ಪಾಟೀಲ್ ಅವರು ಗೆದ್ದಿದ್ದಾರೆ. ಆದ್ರೆ ನಾನ್ ಹೇಳೋದಲ್ಲ, 7 ಮಾವ ಇವತ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಮೇಡಮ್ಗೆ ಪ್ರಾಣ ಹೋಗೋ ಗತಿ ಬಂತು ಅಂದ್ರೆ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಅದಕ್ಕೆ ಸಪೋರ್ಟ್ ಅಲ್ಲ ನವ್ಯ, ಆ ಶ್ಯಾಮ್ಲಾ ಅವರು ಅವಕಾಶ ಕೊಡ್ತೀನಿ ಅಂತಿದ್ರೆ ಯಾಕೆ ಬೇಡ ಅನ್ನೋದು? ಹೋದ್ರೆ ಸಂಪಾದನೆ ಮಾಡಕ್ಕೆ ಆಸ್ತಿ ಅಲ್ಲ, ಮೇಡಮ್ ಬಂದ್ಮೇಲೆ ಹೇಳೋದಕ್ಕೆ ಉತ್ತರನೂ ಇಲ್ಲ. ಇಂಥ ಪರಿಸ್ಥಿತಿಲಿ ಮದ್ವೆ ಮಾಡ್ಕೊಳ್ಳೋದು ತಪ್ಪೇ ಅಲ್ಲ. ಏನಕ್ಕ ನೀನ್ ಹೇಳ್ತಿರೋದು? ಒಂದ್ ಹೆಣ್ಮಗು ಆಗಿ ನನ್ ಜೀವನದ ಬಗ್ಗೆ ಇದೇನ ನೀನ್ ಯೋಚನೆ ಮಾಡ್ತಿರೋದು? ಹೆಣ್ಣಾಗಲ್ಲ, ಈ ಮನೆ ದೊಡ್ಡ ಸೊಸೆ ಆಗಿ ಇದಕ್ಕೂ ಮೀರಿದ ನಿರ್ಧಾರ ನಾನ್ ತಗೊಳಕ್ಕಾಗಲ್ಲ. ರಾಹುಲ್, ಮೇಡಮ್ ಬಂದ ತಕ್ಷಣ ಈ ಮನೆನೂ ಇಲ್ದೆ ರೋಡಲ್ಲಿ ಇರಿಸ್ತ್ಯಾ ಇಲ್ಲ ಪ್ರೀತಿ ಕುತ್ತಿಗೆಗೆ ತಾಳಿ ಕಟ್ತ್ಯಾ? ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಮೇಡಮ್ ಕಟ್ಕೊಂಡಿರೋ ಸಾಮ್ರಾಜ್ಯ ಮುಳುಗ್ ಹೋಗ್ತಿದ್ರೆ ನೋಡ್ತಾ ಕೂತ್ಕೋತ್ಯಾ ಇಲ್ಲ ಪ್ರೀತಿ ಜೊತೆ ಸೇರಿ ಸಪ್ತಪದಿ ತೊಳಿತ್ಯಾ? ಗೌರವ, ಮರ್ಯಾದೆ, ಆಸ್ತಿ, ಅಂತಸ್ತು ಎಲ್ಲ ದೂರ ಆಗಿ ಮೇಡಮ್ ಹೃದಯ ಒಡ್ದು ಹೋಗೋ ಹಾಗೆ ಮಾಡ್ತೀಯಾ ಇಲ್ಲ ಪ್ರೀತಿನ ಮದ್ವೆ ಆಗ್ತೀಯಾ? ನಿನಗ್ ಬಿಟ್ಟಿದ್ದು. ಏನ್ ಯೋಚಿಸ್ತಿದ್ದೀರಾ ರಾಹುಲ್ ಅವ್ರೆ? ಅಮ್ಮನವರು ನಾನು ನಿಮಗೆ ಸಮ ಆಗಿರ್ಬಹುದು, ಆದ್ರೆ ಇಲ್ಲಿರೋರು ಎಲ್ರಿಗೂ ರಾಹುಲ್ ಅವರೇ, ಇದು ತ್ಯಾಗ ಅಲ್ಲ, ಇದು ಈ ಕುಟುಂಬಕ್ಕೋಸ್ಕರ ನಾನ್ ತಗೊಳ್ತಿರೋ ಜವಾಬ್ದಾರಿ. ಆಗಲ್ಲ ಅನ್ಬೇಡಿ. ನನಗೋಸ್ಕರ ದಯವಿಟ್ಟು ಒಪ್ಕೊಳ್ಳಿ.
ಗುಡ್ ಮಾರ್ನಿಂಗ್ ರೀ. ಎದ್ದಾಗ್ಲೇ ಮಾರ್ನಿಂಗ್ ಅಂತ ಹೇಳಿದ್ರಲ್ಲ. ಮತ್ತೆ ಹೇಳಿದ್ರೆ ಏನಾಗತ್ತೆ? ಯಾಕೆ ಇವ್ರು ನನ್ನ ನೋಡ್ತಿಲ್ಲ? ಏನಂದ್ರೆ ಏನ್ರಿ? ಯಾವಾಗ್ಲೂ ಫೋನಲ್ಲೇ ಇರ್ತೀರಲ್ಲ. ಮೆಸೇಜು ಮೇಲ್ಸ್ನ ಚೆಕ್ ಮಾಡ್ತಾ ಇದ್ದೀನಿ. ನನ್ ಮುಖ ನೋಡಿ ಮಾತಾಡ್ರಿ. ಕಿವಿಯಿಂದ ಕೇಳಿಸ್ಕೊಳ್ತಾ ಇದ್ದೀನಲ್ಲ. ವ್ಯಕ್ತಿ ನೋಡಿ ಮಾತಾಡಿದ್ರೆ ಚೆನ್ನಾಗಿರತ್ತೆ ರೀ. ನೋಡ್ತಾ ಇದ್ದೀನಲ್ಲ ರೀ. ಕಾಫಿ ಬೇಕಾ ಟೀ ಬೇಕಾ? ಆಲ್ರೆಡಿ ನಾನು ತಂದಿಟ್ಟಿದ್ದೀನಲ್ಲ, ಅದನ್ನ ಕೊಡಿ. ತಗೊಳ್ಳಿ. ಟಿಫನ್ ಏನ್ ತಿಂತೀರಾ? ಸ್ನಾನ ಮಾಡ್ಕೊಂಬಂದು ಹೇಳ್ತೀನಿ. ಏನಿವ್ರು? ನಾನ್ ರೂಮಿಂದ ಆಚೆ ಬಂದಾಗ್ಲಿಂದ ನೋಡ್ತಿದ್ದೀನಿ, ನನ್ ಕಡೆ ನೋಡ್ತಾನೆ ಇಲ್ವಲ್ಲ. ಬೇಕು ಅಂತ ಮಾಡ್ತಿದಾರಾ ಇಲ್ಲ ನಿಜವಾಗ್ಲೂ ಮೇಲ್ಸ್ ಚೆಕ್ ಮಾಡ್ತಿದಾರಾ? ನನ್ನ ಹತ್ರ ಏನಾದ್ರೂ ಹೇಳ್ಬೇಕಿತ್ತಾ? ನೀವು ಏನಾದ್ರೂ ಹೇಳಿದ್ರೆ ಕೇಳ್ತೀನಿ. ನಾನೇನ್ ಹೇಳಿ? ನನ್ನ ನೋಡ್ಕೊಂಡು ಹೇಳ್ರಿ. ಏನ್ ಹೇಳ್ಬೇಕು? ನನ್ನ ಅಂದ್ರೆ ಅದು ಯಾವುದು? ನಿಮ್ಗೇನು ಗೊತ್ತಾಗಿಲ್ವಾ? ಏನ್ ಗೊತ್ತಾಗ್ಬೇಕು? ನಿಮ್ಗೇನು ಕಾಣಿಸ್ತಿಲ್ವಾ? ಎಲ್ಲ ಆಸ್ ಇಟ್ ಈಸ್ ಆಗಿದೆಯಲ್ಲ. ಇಲ್ಲ, ಹೊಸದಾಗೇನಿದೆ? ನಿಮಗ್ ಕಣ್ ಕಾಣಿಸ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ಆರ್ ಯು ಓಕೆ? ನೀವು ಚೆನ್ನಾಗಿದ್ದೀರ ತಾನೆ? ನೋಡಿದ್ರೆ ಅಲ್ವಾ ಚೆನ್ನಾಗಿದನೋ ಇಲ್ವೋ ಅಂತ ಗೊತ್ತಾಗೋದು. ಏನಾಗಿದೆ ನಿಮ್ಗೆ? ನಿಮ್ಗೇನಾಗಿದೆ? ನನಗೇನಾಗಿದೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.